ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನದಂದು ಆತ್ಮನಿರ್ಭರ ಭಾರತ ಈ ಒಂದು ಸಂಕಲ್ಪದ ಒಂದು ಅಭಿಯಾನ ಅದಕ್ಕೆ ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತನೂ ಕೂಡ ಚಾಲನೆ ಸಿಕ್ಕಿರುವಂಥದ್ದು. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ಒಂದು ಅಭಿಯಾನಕ್ಕೆ ದೆಹಲಿನಲ್ಲಿ ಇವತ್ತು ಚಾಲನೆಯನ್ನು ಕೂಡ ನೀಡಿರುವಂಥದ್ದು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಒಂದು ದೇಶಭಕ್ತಿ, ರಾಷ್ಟ್ರ ನಿಷ್ಠೆ, ನಿನ್ನೆ ಅವರ ಜೀವನದ ಬಗ್ಗೆ ಮೆಲುಕು ಹಾಕ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾಕೆ ಇವತ್ತು ನಾವು ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನವನ್ನು ಆಚರಣೆ ಮಾಡಬೇಕು ನನ್ನಲ್ಲೇ ನಾನು ಆಲೋಚನೆ ಮಾಡ್ತಾ ಇದ್ದೆ. ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾಲದಿಂದಲೂ ಸಹ ಬೆಳೆದು ಬಂದಿರತಕ್ಕಂಥ ರೀತಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು 15 ಕೋಟಿಗೂ ಹೆಚ್ಚು ಸದಸ್ಯರನ್ನ ನೋಂದಾವಣೆ ಮಾಡಿ ಜಗತ್ತಿನ ಅತ್ಯಂತ ದೊಡ್ಡ ಒಂದು ರಾಜಕೀಯ ಪಕ್ಷ ಯಾವ್ದಾರು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ದೇಶದಲ್ಲಿ ಇಷ್ಟೊಂದು ಭದ್ರ ಬುನಾದಿ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಜನಸಂಘದ ಕಾಲದಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟು ಎತ್ತರಕ್ಕೆ ಇವತ್ತು ದೇಶದ ನಾನಾ ರಾಜ್ಯಗಳಲ್ಲಿ ಇವತ್ತು ಅಧಿಕಾರದಲ್ಲಿದ್ದೇವೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಸತತವಾಗಿ 3ನೇ ಬಾರಿಗೆ ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾನೆ. ಇವತ್ತು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಕಟ್ಟಡ ನಮ್ಮ ಕಣ್ಣಿಗೆ ಕಾಣ್ತದೆ, ಆದ್ರೆ ಕಟ್ಟಡದ ಅಡಿಪಾಯ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ರೀತಿ ಬಿಜೆಪಿ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂಥ ಹಿಂದಿರುವಂತಹ ಶಕ್ತಿ, ಆ ಪ್ರೇರಣೆ, ಅದನ್ನು ನಾವು ಪದೇ ಪದೇ ನೆನಪು ಮಾಡ್ಕೋಬೇಕಾಗ್ತದೆ. ಅದರಿಂದ ನಾವು ಕೂಡ ಪ್ರೇರಣೆನ ತೆಗೆದುಕೊಂಡು ಇವತ್ತು ಪಕ್ಷವನ್ನ ಇನ್ನೂ ಹೆಚ್ಚು ಸಂಘಟನೆ ಮಾಡೋದಕ್ಕೆ ನಮಗೂ ಕೂಡ ಒಂದು ಸ್ಫೂರ್ತಿ ಸಿಗ್ತದೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು, ಲಾಲ್ ಕೃಷ್ಣ ಅಡ್ವಾಣಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಂದ್ರೆ ಒಂದು ದೇಶಕ್ಕೆ ದೇಶನಿಷ್ಠೆ, ದೇಶ ಪ್ರೇಮ ಒಳಗೊಂಡಂತ ಪ್ರಜೆಗಳನ್ನ ಒಂದು ಸೃಷ್ಟಿ ಮಾಡಬೇಕು. ಭಾರತ ಇವತ್ತು ಸಮೃದ್ಧ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಒಂದು ರಾಜಕೀಯ ಪಕ್ಷದ ಅವಶ್ಯಕತೆನೂ ಇದೆ ಅಂತೇಳಿ ಅವತ್ತು ಹಿರಿಯರನ್ನು ಆಲೋಚನೆ ಮಾಡಿ ಇವತ್ತು ಜನಸಂಘದ ಮೂಲಕ ಇವತ್ತು ಬಿಜೆಪಿಯನ್ನು ಹುಟ್ಟುಹಾಕ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ. ಬಹುಶಃ ದೀನ್ ದಯಾಳ್ ಉಪಾಧ್ಯಾಯರಂತಹ ಒಂದು ಹಿರಿಯರು ಈ ಪಕ್ಷಕ್ಕೆ ಒಂದು ಅಸ್ತಿತ್ವವನ್ನು ಕೊಡದೆ ಹೋಗಿದ್ದಿದ್ರೆ ಬಹುಶಃ ನಾವು ಇಲ್ಲಿ ಕೂತು ಇವತ್ತು ಮಾತನಾಡ್ತಕ್ಕಂಥ ಒಂದು ಸಂದರ್ಭನೇ ಸೃಷ್ಟಿ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಭಾರತವನ್ನ 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು, ಒಂದು ಆತ್ಮನಿರ್ಭರ ಭಾರತ, ಒಂದು ಸ್ವಾವಲಂಬಿ ಭಾರತ
ನಿರ್ಮಾಣ ಆಗಬೇಕು. ಈ ಸಂಕಲ್ಪ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನರೇಂದ್ರ ಮೋದಿಜಿ ಅಂತಕ್ಕಂಥ ವ್ಯಕ್ತಿ ಅಥವಾ ವ್ಯಕ್ತಿ ಅನ್ನೋದು ಒಂದು ಶಕ್ತಿ ಪ್ರಧಾನಮಂತ್ರಿಗಳಾಗಿ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿಜಿ ಅವರಿಗೂ ಕೂಡ ಒಂದು ಪ್ರೇರಣೆ ಯಾರಪ್ಪ ಅಂತ ಹೇಳಿದ್ರೆ ಇದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನ್ಪು ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ರಾಜಕಾರಣದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ, ಸಿದ್ಧಾಂತ ಇದ್ದಾಗ ಮಾತ್ರ ನಾವೊಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಆ ವ್ಯಕ್ತಿ ಇರ್ತಾನೋ ಇಲ್ವೋ, ಆದ್ರೆ ಒಂದು ಸ್ಪಷ್ಟ ಚಿಂತನೆ, ಒಂದು ಸಿದ್ಧಾಂತ ಇದ್ದಾಗ ಮಾತ್ರ ನಾವು ಆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಇಂಥ ಒಂದು ಚಿಂತನೆಗಳನ್ನ ಇಟ್ಕೊಂಡು ಇವತ್ತು ದೀನ್ ದಯಾಳ್ ಉಪಾಧ್ಯಾಯರವರು ಇವತ್ತು ಭಾರತೀಯ ಜನಸಂಘದ ಮುಖೇನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇಂಥ ಒಂದು ಶಕ್ತಿನ ತುಂಬಿರುವಂಥದ್ದು. ಒಂದು ತಪಸ್ವಿ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರನ್ನ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಿರ್ಮಾಣ ಮಾಡೋದ್ರ ಮುಖೇನ ಇವತ್ತು ಭಾರತೀಯ ಜನತಾ ಪಾರ್ಟಿಯು ಕೂಡ ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತಾ, ಅಂತ ಒಬ್ಬ ಮಹಾನ್ ಚೇತನ ರಾಷ್ಟ್ರ ನಿರ್ಮಾತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನದ ಈ ಸುಸಂದರ್ಭದಲ್ಲಿ ಒಂದು ಆತ್ಮನಿರ್ಭರ ಭಾರತದ ಒಂದು ಪರಿಕಲ್ಪನೆ ಏನಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ, ಒಂದು ಆತ್ಮನಿರ್ಭರ ಭಾರತ ಇವತ್ತು ನಿರ್ಮಾಣ ಆಗಬೇಕು. ಬನ್ನಿ, ವೇದಿಕೆ ಮೇಲೆ ಬನ್ನಿ. ಸಿದ್ದು ಪಾಟೀಲ್ ಶಾಸಕ ಮಿತ್ರ ಇರ್ತಕ್ಕಂತಹ ಸಿದ್ದು ಪಾಟೀಲ್ ರವರನ್ನು ಕೂಡ ಈ ಸಂದರ್ಭ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮನಿರ್ಭರ ಭಾರತ ಅಂತ ಹೇಳಿದ್ರೆ ಕೇವಲ ಒಂದು ಆರ್ಥಿಕ ಸ್ವಾವಲಂಬನೆ ಮಾತ್ರ ಅಲ್ಲ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ತಂತ್ರಜ್ಞಾನ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ, ಅಂದ್ರೆ ಸರ್ವ ಕ್ಷೇತ್ರಗಳಲ್ಲೂ ಕೂಡ ಭಾರತ ಇವತ್ತು ಆತ್ಮನಿರ್ಭರ ಆಗ್ಬೇಕಾಗ್ತದೆ. ಹೇಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ತಂತ್ರಜ್ಞಾನ ಮತ್ತು ರಕ್ಷಣಾ ಕ್ಷೇತ್ರದಲ್ಲೂ ಸಹ ಇವತ್ತು ಭಾರತ ಇವತ್ತು ಆತ್ಮನಿರ್ಭರ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಭಾರತವು ಕೂಡ ಆತ್ಮನಿರ್ಭರ ಆಗಬೇಕು, ಮತ್ತೆ ಜಾಗತಿಕ ಮಟ್ಟದಲ್ಲೂ ಸಹ ಭಾರತದಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ವಸ್ತುಗಳು ಜಗತ್ತಿನಲ್ಲಿ ಇವತ್ತು ಮಾರಾಟ ಆಗಬೇಕು. ಒಂದು ಸ್ವದೇಶಿ ಕಲ್ಪನೆ ಒಂದು ಕಡೆ ಆದ್ರೆ, ಸ್ವದೇಶಿ ಕಲ್ಪನೆ ಮುಖೇನ ಇವತ್ತು ಭಾರತ ಇವತ್ತು ಆತ್ಮನಿರ್ಭರ ಆಗಬೇಕು ಅನ್ನುವ ಇಚ್ಛಾಶಕ್ತಿಯನ್ನ, ಒಂದು ಇಚ್ಛೆಯನ್ನ ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ವ್ಯಕ್ತಪಡಿಸಿರುವಂತದ್ದು. ಇವತ್ತೊಂದು ಬಲಿಷ್ಠ ಭಾರತ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಭಾರತಕ್ಕೂ ಕೂಡ ಸವಾಲನ್ನ ಹಾಕುವಂತ ತಂತ್ರ ಕುತಂತ್ರಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದು. ಭಾರತಕ್ಕೂ ಕೂಡ ಸವಾಲನ್ನ ಹಾಕ್ತಕ್ಕಂಥದ್ದು. ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಬಲಿಷ್ಠ ಭಾರತ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅಡಚಣೆಗಳು ಸಹಜ. ಇವತ್ತು ಭಾರತ ಏನು 12ನೇ ಒಂದು ಆರ್ಥಿಕ ಶಕ್ತಿಯಾಗಿತ್ತು ಜಗತ್ತಿನಲ್ಲಿ, ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದಲ್ಲಿ ಇವತ್ತು ಭಾರತ ಒಂದು 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ, ಇದು ಜಗತ್ತಿನ ಕಲ್ಪನೆಗೂ ಮೀರಿ ಇವತ್ತು ಭಾರತ ಇವತ್ತು ಬೆಳೀತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ಅಮೆರಿಕ ಇರ್ಬೋದು, ಜಗತ್ತಿನ ಕೆಲವು ರಾಷ್ಟ್ರಗಳು ಇವತ್ತು ಭಾರತಕ್ಕೆ ಇವತ್ತು ಸವಾಲನ್ನ ಒಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ವದೇಶಿ ವಿಚಾರಧಾರೆಗೆ ನಾವು ಹೆಚ್ಚು ಒತ್ತನ್ನು ನಾವು ನೀಡಬೇಕಾಗ್ತದೆ.
ಸ್ವದೇಶಿ ಚಿಂತನೆಗಳು ಕೇವಲ ನಮ್ಮಲ್ಲೇ ಇದ್ದರೆ ಮಾತ್ರ ಸಾಧ್ಯ ಆಗೋದಿಲ್ಲ. ನಮ್ಮ ಮನೆಗಳಲ್ಲೂ ಸಹ ಸ್ವದೇಶಿ ಚಿಂತನೆಗಳನ್ನ ಬಿತ್ತಬೇಕು. ಸಮಾಜದಲ್ಲೂ ಕೂಡ ಸ್ವದೇಶಿ ಚಿಂತನೆಗಳನ್ನ ಬಿತ್ತಬೇಕು. ಇವತ್ತು ಪ್ರಧಾನಮಂತ್ರಿಗಳ ಅಪೇಕ್ಷೆ ಏನಿದೆ, ಒಂದು ಆತ್ಮನಿರ್ಭರ ಭಾರತ ಆಗಬೇಕು ಅಂತ ಹೇಳಿದ್ರೆ ಸಮಾಜದಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಅಭಿಯಾನದ ಮೂಲಕ ಇವತ್ತು ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರಾಷ್ಟ್ರೀಯ ಕಾರ್ಯಾಗಾರ ಏನು ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಏನಿದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗಾಗಲೇ ಕಾರ್ಯಾಗಾರ ಮುಗಿದಿದೆ. ರಾಜ್ಯದಲ್ಲೂ ಕೂಡ ಈ ಒಂದು ಕಾರ್ಯಾಗಾರ ಮುಗಿದಿದೆ. ಜಿಲ್ಲಾ ಸ್ತರದಲ್ಲಿ ಮತ್ತು ಮಂಡಲ ಮಟ್ಟದಲ್ಲೂ ಕೂಡ ಈ ಕಾರ್ಯಾಗಾರಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಆಗಬೇಕು. ತದನಂತರದಲ್ಲಿ ಡಿಸೆಂಬರ್ನಲ್ಲೂ ಕೂಡ ಇದು ಮನೆ ಮನೆಗೆ ಸಂಪರ್ಕವನ್ನ ಮಾಡೋದ್ರ ಮುಖೇನ ಸ್ವದೇಶಿ ಚಿಂತನೆಗಳಿಗೆ ಹೆಚ್ಚು ಒತ್ತನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೀಡಬೇಕಾಗ್ತದೆ. ಆ ಮುಖೇನ ಒಂದು ಬಲಿಷ್ಠ ಭಾರತವನ್ನ ನಿರ್ಮಾಣ ಮಾಡುವಂಥದ್ರಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರು ಆಗಬೇಕಾಗ್ತದೆ. ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಈ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮನ್ನು ನಾವು ಜೋಡಿಸ್ಕೋಬೇಕಾಗ್ತದೆ ಅನ್ನುವ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ನಾನು ನಮ್ಮ ಪಕ್ಷದ ಎಲ್ಲ ಹಿರಿಯರು, ಈ ನಾಡಿನ ಹಿರಿಯ ಸಾಹಿತಿಗಳು, ಕಾದಂಬರಿಗಾರರು ಆಗಿರುವಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪ ನಮ್ಮನ್ನ ಇವತ್ತು ಅಗಲಿರುವಂಥದ್ದು ತಮಗೆಲ್ಲ ತಿಳಿದಿದೆ. ಆ ಹಿರಿಯ ಚೇತನ ಅಲ್ಲೂ ಕೂಡ ಭೇಟಿಯನ್ನು ಕೊಟ್ಟು, ಯಾಕಂದ್ರೆ ಎಸ್.ಎಲ್. ಭೈರಪ್ಪನವ್ರ ಬಗ್ಗೆ ತಮಗೆಲ್ಲ ತಿಳಿದಿದೆ. ಇದು ರಾಷ್ಟ್ರವಾದಿ ಚಿಂತನೆಗಳು ಇರುವಂತಹ ಒಬ್ಬ ಶ್ರೇಷ್ಠ ಸಾಹಿತಿಗಳು. ಸಾಮಾನ್ಯವಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿರ್ಬೋದು ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಹೇಳಿ ಮಾತನಾಡ್ತೇವೆ. ಆದ್ರೆ ಎಸ್.ಎಲ್. ಭೈರಪ್ಪನವ್ರು ಏನಿದ್ದಾರೆ ಬಹಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿಗಳು. ರವಿಕುಮಾರ್ ನಾವು ಮಾತನಾಡ್ತಾ ಹೇಳ್ತಾ ಇದ್ರು, ರವಿಕುಮಾರ್ ಅವ್ರು ಹೇಳ್ತಾ ಇದ್ರು, ಅವರ ಕಾದಂಬರಿಗಳನ್ನ ಓದಿರ್ತಕ್ಕಂಥ ಅನೇಕ ಹಿರಿಯರು ಮಾತನಾಡ್ತಕ್ಕಂಥದ್ದು, ಕಾದಂಬರಿ ಕೇವಲ ಕಾದಂಬರಿ ಅಷ್ಟೇ ಅಲ್ಲ, ಒಂದು ರೀತಿ ಸತ್ಯದ ಅನ್ವೇಷಣೆ. ಯಾವುದೋ ಒಂದು ಕಾದಂಬರಿಯನ್ನ ಬರೆಯುವ ಮುಂಚಿತವಾಗಿ ಎಸ್.ಎಲ್. ಭೈರಪ್ಪನವರು ಖುದ್ದಾಗಿ ಅವರೇನೆ ಯಾವುದೋ ಮಸೀದಿನಲ್ಲೂ ಕೂಡ ಮಸೀದಿಗಳಿಗೆ ಭೇಟಿಯನ್ನು ಕೊಡುವಂಥದ್ದು, ಬೇರೆ ಬೇರೆ ಹಿರಿಯರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ವಾರ 10 ದಿನಗಳು ಇದ್ದು ಅವರ ಅನುಭವವನ್ನು ಕೂಡ ತಿಳಿದುಕೊಂಡು ಆಮೇಲೆ ಕಾದಂಬರಿಯನ್ನು ಬರೀತಕ್ಕಂಥದ್ದು. ಈ ರೀತಿ ಒಂದು ರಾಷ್ಟ್ರ ಚಿಂತನೆಯೊಂದಿಗೆ ಇದ್ದಂಥ ಒಬ್ಬ ಹಿರಿಯ ಸಾಹಿತಿಗಳು. ಸರಸ್ವತಿ ಸಮ್ಮಾನ್, ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಗೌರವಕ್ಕೂ ಕೂಡ ಪಾತ್ರರಾಗಿರ್ತಕ್ಕಂಥ ಹಿರಿಯರು. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಮೈಸೂರಿಗೆ ಅವರ ಮನೆಗೂ ಕೂಡ ನಾನು ಭೇಟಿಯನ್ನು ನೀಡಿದ್ದೆ. ಮನೆಗೂ ಕೂಡ ಭೇಟಿಯನ್ನು ನೀಡಿ ಅವರ ಒಂದು ಆಶೀರ್ವಾದವನ್ನ, ಅವರ ಮಾರ್ಗದರ್ಶನವನ್ನು ಕೂಡ ಪಡೆಯುವಂತ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೆ. ಅಂತ ಹಿರಿಯರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಅಗಲಿಕೆಯಿಂದ ಇವತ್ತು ಕನ್ನಡ ಸಾಹಿತ್ಯ ಲೋಕ ಒಂದು ರೀತಿ ಬಡವಾಗಿದೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಮತ್ತೆ ಕೋಟ್ಯಾಂತರ ಒಂದು ಸಾಹಿತ್ಯ ಅಭಿಮಾನಿಗಳೇನಿದ್ದಾರೆ ಅವ್ರಿಗೆ ಆ ಅಗಲಿಕೆಯ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡ್ಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತೇನು ಅಭಿಯಾನಕ್ಕೆ ಇವತ್ತು ಚಾಲನೆ ನೀಡಿದ್ದೇವೆ, ಇದು ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಇವತ್ತು ಅಭಿಯಾನ ರಾಜ್ಯಾದ್ಯಂತ ಇವತ್ತು ನಡಿಬೇಕಾಗಿದೆ. ಆ ನಿಟ್ಟಿನಲ್ಲೂ ಸಹ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತ ಅನ್ನುವ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಿಗೆ ವಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.